ಸ್ನೇಹಿತರೆ, ತನ್ನ ಟ್ರೈಲರ್ನಿಂದಲೇ ಕುತೂಹಲ ಕೆರಳಿಸಿದಂತ ಚಿತ್ರ ಕರಾವಳಿ. ಗುರುದತ್ ಗಾಣಿಗ ನಿರ್ದೇಶನದ ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್, ರಾಜ್ ಬಿ ಶೆಟ್ಟಿ, ಮಿತ್ರ ಮತ್ತು ರಮೇಶ್ ಇಂದಿರಾ ಮತ್ತಿತರರು ನಟಿಸಿದ್ದಾರೆ. ಈ ಚಿತ್ರ ಈ ವಾರ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ಏನಿದೆ, ಹೇಗಿದೆ ಈ ಸಿನಿಮಾ, ಇವತ್ತಿನ ವಿಡಿಯೋದಲ್ಲಿ ಚಿತ್ರದ ವಿಮರ್ಶೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಕರಾವಳಿ ಚಿತ್ರ ಇತ್ತೀಚೆಗೆ ವಿವಾದವನ್ನು ಉಂಟು ಮಾಡಿದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಚಿತ್ರದ ನಾಯಕ ಪ್ರಜ್ವಲ್ ದೇವರಾಜ್ ಮತ್ತು ನಿರ್ದೇಶಕರ ನಡುವಿನ ಭಿನ್ನಾಭಿಪ್ರಾಯದಿಂದ ಪ್ರಜ್ವಲ್ ಈ ಸಿನಿಮಾದಿಂದ ದೂರ ಉಳಿಯೋ ಹಾಗೆ ಮಾಡಿತು. ಆದ್ರೆ ಕರಾವಳಿ ಚಿತ್ರದ ಟ್ರೈಲರ್ ಇದೆಯಲ್ಲ, ಅದು ಬಹಳ ಕುತೂಹಲವನ್ನ ಕೆರಳಿಸಿದಂತೂ ನಿಜ. ಕಾಂತಾರದಂತ ಸಿನಿಮಾ, ಒಂದು ಕರಾವಳಿಯ ಕಥೆಯನ್ನು ಇಟ್ಕೊಂಡು ಮಾಡಿದಂತ ಸಿನಿಮಾ ಹೇಗೆ ಜಗತ್ತಿನ ಗಮನವನ್ನ ಸೆಳೆಯುತ್ತೋ, ಹಾಗೇನೆ ಕರಾವಳಿ ಚಿತ್ರ ಕೂಡ ಮತ್ತೊಂದು ಅಂಥದ್ದೇ ಸಿನಿಮಾ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನು ಹುಟ್ಟಾಕಿತ್ತು ಕರಾವಳಿ ಚಿತ್ರ. ಈ ಚಿತ್ರ ನಿಜವಾಗ್ಲೂ ಆ ನಿರೀಕ್ಷೆಯನ್ನ ತಲುಪ್ತಾ, ಅದನ್ನ ನೋಡೋಣ. ಮೊದಲಿಗೆ ಚಿತ್ರದ ಕಥೆ ಏನು ಅಂತ ನೋಡೋಣ. ಕರಾವಳಿನಲ್ಲಿ ಒಂದು ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಕಂಬಳ ಕೂಡ ಒಂದು. ಸ್ಪರ್ಧೆ ಅಂದಾಗ ಅಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಮನೋಭಾವವನ್ನ ಒಂದು ಆಟ ಹುಟ್ಟಾಕತ್ತೆ ಅಂತ ಹೇಳ್ತೀವಿ. ಆದ್ರೆ ಕರಾವಳಿ ಸಿನಿಮಾದಲ್ಲಿ ಕಂಬಳ ಒಂದು ಪ್ರತಿಷ್ಠೆಯ ಆಟವಾಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಇತಿಹಾಸದಲ್ಲಿ ಒಬ್ಬ ರಾಜ ಆ ಕಂಬಳವನ್ನ ನೋಡಕ್ಕೆ ಬಂದವನು ಬಿಟ್ಟು ಹೋದಂತ ಒಂದು ಕುರ್ಚಿ ಅಲ್ಲಿ ಒಂದು ಪ್ರತಿಷ್ಠೆಯ ವಿಷಯವಾಗಿ ಉಳ್ಕೊಂಡಿರುತ್ತೆ. ಅಂದ್ರೆ ಯಾರು ಕಂಬಳದಲ್ಲಿ ಗೆಲ್ತಾರೆ ಅವರಿಗೆ ಆ ಕುರ್ಚಿ ಮತ್ತೆ ಆ ಕುರ್ಚಿಯಲ್ಲಿ ಕೂರುವಂತ ಹಕ್ಕು, ಅಧಿಕಾರ ಲಭಿಸುತ್ತೆ ಅಂತ. ಇಲ್ಲಿ ಇದನ್ನ ಸಾಧಿಸೋದಿಕ್ಕೆ ಆದಿಶೇಷ ಅನ್ನುವಂತ ಒಬ್ಬ ವ್ಯಕ್ತಿ, ಅಂದ್ರೆ ದೊಡ್ಡವರು ಅಂತ, ಊರಿಗೆ ದೊಡ್ಡವರು ಅಂತ ಹೇಳಿಸ್ಕೊಂಡಂತ ವ್ಯಕ್ತಿ ಆದಿಶೇಷನ ಪಾತ್ರದಲ್ಲಿ ನಟಿಸಿರೋದು ನಟ ರಮೇಶ್ ಇಂದಿರಾ. ಆ ಆದಿಶೇಷ ನ್ಯಾಯವಾಗಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ತನ್ನ ಕ್ರೌರ್ಯದಿಂದ, ಮೋಸದಿಂದ ಗೆಲುವನ್ನ ಸಾಧಿಸ್ತಾನೆ. ಕುರ್ಚಿಯನ್ನ ತನ್ನ ವಶಕ್ಕೆ ಮಾಡಿಟ್ಕೊಂಡಿರ್ತಾನೆ. ಕಂಬಳ ಮತ್ತು ಕಂಬಳದಲ್ಲಿ ಓಡುವ ಕೋಣಗಳ ಮೇಲೆ ಮೋಹ ಮತ್ತು ಪ್ರೀತಿಯನ್ನು ಇರಿಸ್ಕೊಂಡಂತ ವ್ಯಕ್ತಿ ಮಹಾವೀರನ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ನಟಿಸಿದ್ದಾರೆ. ಹಾಗೆ ಈ ಕಂಬಳವನ್ನ, ಅಂದ್ರೆ ಮಹಾವೀರ ಓಡಿಸುವ ಕಂಬಳ, ಆ ಕೋಣಗಳನ್ನ ಮಕ್ಕಳಂತೆ ಪ್ರೀತಿಸೋನು ಮತ್ತೆ ಅದಕ್ಕೆ ತಯಾರಿ ಮಾಡುವಂತ ವ್ಯಕ್ತಿ ಮಹಾಬಲ. ಅದು ನಟ ಮಿತ್ರ ಅವರು ಈ ಪಾತ್ರದಲ್ಲಿ ನಟಿಸಿದ್ದಾರೆ. ಇವರಿಬ್ರು ಅಂದ್ರೆ ಮಹಾಬಲ ಮತ್ತು ವೀರ, ಹೀಗೆ ಇವರಿಬ್ರು ಜೊತೆಯಾದಾಗ ಆ ಕಂಬಳವನ್ನ ಗೆಲ್ಲದೆ ಇರೋದಕ್ಕೆ ಸಾಧ್ಯನಾ? ಅವರ ಆಸೆ ಈಡೇರುತ್ತಾ? ಪ್ರತಿಷ್ಠೆಯ ವಿಷಯವಾಗಿರುವಂತ ಕುರ್ಚಿಯನ್ನ ತಮ್ಮದಾಗಿಸ್ಕೊಳ್ಳೋದಕ್ಕೆ ಆಡ್ಬೇಕಾಗಿರುವಂತ ಕಂಬಳ ಯಾವುದು ಅಂದ್ರೆ ಅದು ಕೋಟಿ ಚೆನ್ನೆಯ ಕಂಬಳ. ಆ ಕೋಟಿ ಚೆನ್ನೆಯ ಕಂಬಳದಲ್ಲಿ ಬದುಕಿರುವಾಗಲೇ ಒಮ್ಮೆ ಗೆದ್ದು ತಾನು ರಥಬೀದಿನಲ್ಲಿ ಮೆರವಣಿಗೆ ಹೋಗ್ಬೇಕು ಅನ್ನೋದು ಮಹಾಬಲನ ಮಹದಾಸೆ. ಈ ಆಸೆ ಈಡೇರುತ್ತಾ? ಅದನ್ನ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಇಲ್ಲಿ ಇನ್ನೊಂದು ಪಾತ್ರ, ಮುಖ್ಯವಾಗಿ ಪ್ರಜ್ವಲ್ ದೇವರಾಜ್ ನಟಿಸಿರುವಂತ ಪಾತ್ರ ಧನಂಜಯ್ ಅಂತ. ಆ ಧನಂಜಯ್ ಒಂದು ಕಡಿದು ಹೋದ ಬಳ್ಳಿ ಕೊನೆಗೆ ಈ ಕಂಬಳದತ್ತ ಒಂದು ಸೆಳ್ಕೊಂಡ್ ಬರುತ್ತೆ. ಆ ಸೆಳ್ಕೊಂಡ್ ಬರೋದೇ ಧನಂಜಯ್ಗಿರುವಂತ ಒಂದು ಪ್ರಾಣಿ ಪ್ರೀತಿ. ಹೀಗೆ ಕಂಬಳಕ್ಕೆ ನಂಟನ್ನ ಬೆಳೆಸ್ಕೊಳ್ಳುವಂತ ಪ್ರಜ್ವಲ್ ದೇವರಾಜ್ ಅಂದ್ರೆ ಧನಂಜಯ ಈ ಕಂಬಳದಲ್ಲಿ ಗೆಲ್ತಾನ. ಇದು ಕೂಡ ಈ ಸಿನಿಮಾದ ಒಂದು ಕಥಾವಸ್ತು. ಪ್ರೇಕ್ಷಕರಿಗೆ ಥ್ರಿಲ್ ಕೊಡಬೇಕಾದಂತ ಎಲ್ಲ ಅಂಶಗಳಿರುವ ಕತೆ ಇದು. ಅಂದ್ರೆ ಒಂದು ಆಕ್ಷನ್, ಥ್ರಿಲ್ಲರ್ ಎಲ್ಲವನ್ನು ಒಂದು ಸಿನಿಮಾದೊಳಗೆ ತರಬಹುದಾಗಿದ್ದಂತ ಕಥೆಯ ಪ್ಲಾಟ್ ಇತ್ತು. ಆದ್ರೆ ಈ ಕಥೆಯನ್ನ ಅಷ್ಟೇ ಪರಿಣಾಮಕಾರಿಯಾಗಿ ತೆರೆ ಮೇಲೆ ತಂದಿದಾರ ಅಂತ ನೋಡಿದ್ರೆ ಅಲ್ಲಿ ಖಂಡಿತ ನಿರಾಶೆ ಆಗುತ್ತೆ. ಅಂದ್ರೆ ಕತೆಗೆ ಸಿಗಬೇಕಾದಂತ ಒಂದು ನ್ಯಾಯ ಕೂಡ ಸಿಕ್ಕಿಲ್ಲ. ಮತ್ತೆ ಅದನ್ನ ಪರಿಣಾಮಕಾರಿಯಾಗಿ ತೆರೆಗೆ ತರೋದ್ರಲ್ಲಿ ನಿರ್ದೇಶಕ ಗುರುದತ್ತ ಗಾಣಿಗ ಅವರು ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸೋಲೋದಿಕ್ಕೆ ಕಾರಣ ಆಗಿದ್ದೇನು ಅಂದ್ರೆ ಚಿತ್ರದ ಸ್ಕ್ರೀನ್ ಪ್ಲೇ. ಎಷ್ಟೋ ದೃಶ್ಯಗಳು ಅನಗತ್ಯವಾಗಿತ್ತು. ಅಷ್ಟೇ ಅಲ್ಲ, ಕತೆಗೆ ಯಾವುದೇ ರೀತಿ ಪುಷ್ಟಿಯನ್ನ ಆ ದೃಶ್ಯಗಳು ಕೊಟ್ಟಿರ್ಲಿಲ್ಲ. ಆದ್ರೆ ನಿಜವಾಗ್ಲೂ ಒಂದು ಕತೆಗೆ ಅಂದ್ರೆ ಪ್ರೇಕ್ಷಕರನ್ನ ತನ್ನೊಳಗಡೆ ಎಳ್ಕೊಳ್ಳೋದಿಕ್ಕೆ ಬೇಕಾಗಿದ್ದಂತಹ ದೃಶ್ಯಗಳು ಈ ಚಿತ್ರದಲ್ಲಿ ಮಿಸ್ ಆಗಿರೋದಂತೂ ನಿಜ. ಅಂದ್ರೆ ಒಂದು ದೃಶ್ಯವನ್ನ ನೋಡುವಾಗ ಅದಕ್ಕೆ ಬೇಕಾಗಿದ್ದಂತ ಪೂರಕವಾದಂತ ಒಂದು ಅಂಶಗಳು ಅಥವಾ ದೃಶ್ಯಗಳಿದೆಯಲ್ಲ, ಅವು ಮಿಸ್ ಆಗಿದೆ, ಲಿಂಕ್ ಮಿಸ್ ಆಗಿದೆ ಅಂತ ಖಂಡಿತ ಅನ್ಸುತ್ತೆ. ಕೆಲವು ಕಡೆ ಅಂತೂ ಒಂದು ದೃಶ್ಯವನ್ನ ಬಬಲ್ ಗಮ್ ತರ ಯಾಕೆ ಎಳೆದೆಳೆದು ಸ್ಲೋ ಮೋಷನ್ ಅಲ್ಲಿ ತೋರಿಸಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಪದೇ ಪದೇ ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಸ್ಲೋ ಮೋಷನ್ ದೃಶ್ಯಗಳು ನಮ್ಮ ತಾಳ್ಮೆನ ಖಂಡಿತ ಪರೀಕ್ಷೆ ಮಾಡುತ್ತೆ. ಸಿನಿಮಾ ಪ್ರಾರಂಭದಲ್ಲಿ ತನ್ನ ಸಿನಿಮಾಟೋಗ್ರಫಿಯಿಂದ, ಸ್ಕ್ರೀನ್ ಪ್ಲೇಯಿಂದ ಒಂದಷ್ಟು ಕುತೂಹಲನ ಹುಟ್ಟಿಸುತ್ತೆ. ಈ ಚಿತ್ರದಲ್ಲಿ ಏನೋ ಒಂದಿದೆ, ಪರವಾಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಮತ್ತೆ ದ್ವಿತೀಯಾರ್ಧಕ್ಕೆ ಬರೋ ಹೊತ್ತಿಗೆ ಆ ಸಿನಿಮಾ ಆ ಕುತೂಹಲನ ಹುಸಿ ಮಾಡುತ್ತೆ, ಮತ್ತೆ ಇಳಿಮುಖವಾಗ್ತಾ ಹೋಗುತ್ತೆ, ಸ್ಲೋ ಆಗುತ್ತೆ. ಇಲ್ಲಿ ಮೊದಲ ಅರ್ಧದಲ್ಲಿ ಪ್ರಜ್ವಲ್ ದೇವರಾಜ್, ದ್ವಿತೀಯ ಅರ್ಧದಲ್ಲಿ ರಾಜ್ ಬಿ ಶೆಟ್ಟಿ ಪಾತ್ರಗಳು. ಅಂದ್ರೆ ಈ ಚಿತ್ರದಲ್ಲಿ ಇಬ್ಬರ ಪಾತ್ರಗಳು ಕೂಡ ಸಮಾನವಾದಂತ ಸ್ಥಾನವನ್ನ ಪಡ್ಕೊಂಡಿದೆ. ಆದ್ರೆ ಇಡೀ ಸಿನಿಮಾದಲ್ಲಿ ಹೈಲೈಟ್ ಆಗೋದು ರಾಜ್ ಬಿ ಶೆಟ್ಟಿಯ
ಪಾತ್ರ ಅಂದ್ರೆ ಮಹಾವೀರನ ಪಾತ್ರ. ಹಾಗಾಗಿ ಒಂದು ಮೊದಲಾರ್ಧದಲ್ಲಿ ಆ ರಾಜ್ಬಿ ಶೆಟ್ಟಿ ನಟಿಸಿರುವಂತ ಮಹಾವೀರ್ ಪಾತ್ರದ ಬಗ್ಗೆ ಪ್ರೇಕ್ಷಕರಲ್ಲಿ ಕುತೂಹಲ ಹುಟ್ಟಿಸ್ಕೊಂಡೇ ಹೋಗ್ತಾರೆ ನಿರ್ದೇಶಕರು. ಅಂದ್ರೆ ಇಂಟರ್ವೆಲ್ ಅಲ್ಲಿ ಕೂಡ ಆ ಕತೆ, ಮಹಾವೀರನ ಕತೆ ಏನಿರ್ಬೋದು, ಆ ಮಹಾವೀರ ಯಾರು ಅನ್ನುವಂತ ಕುತೂಹಲನ ಹುಟ್ಟಾಕ್ಬಿಡ್ತಾರೆ. ಅದಾದ ಮೇಲೆ ದ್ವಿತೀಯಾರ್ಧದಲ್ಲಿ ಆ ಮಹಾವೀರನ ಕತೆ ಶುರುವಾಗತ್ತೆ. ಆದ್ರೆ ಇಡೀ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಪಾತ್ರವನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಬಹಳ ನಿರಾಸೆ ಆಗುತ್ತೆ. ಒಂದು ಪಾತ್ರ ಪೋಷಣೆ ಕೂಡ ಬಹಳ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತಾನೆ ಅನ್ಸುತ್ತೆ. ಪ್ರಜ್ವಲ್ ಪಾತ್ರವನ್ನ ಪರಿಣಾಮಕಾರಿಯಾಗಿ ತೋರಿಸೋದ್ರಲ್ಲಿ ನಿರ್ದೇಶಕರು ಸೋತಿದ್ದಾರೆ. ಅಂದ್ರೆ ಪ್ರಜ್ವಲ್ಗೆ ನಟನೆಗೆ ಅವಕಾಶ ಬಹಳ ಕಡಿಮೆ ಇತ್ತು. ಮತ್ತೆ ಸಿಕ್ಕ ಸ್ವಲ್ಪ ಅವಕಾಶದಲ್ಲೂ ಕೂಡ ಪ್ರಜ್ವಲ್ ದೇವರಾಜ್ ಬಹಳ ಮಂಕಾಗಿ ಕಾಣಿಸ್ತಾರೆ. ಇಲ್ಲಿ ಪ್ರಜ್ವಲ್ ದೇವರಾಜಿಂದ ನಟನೆ ತೆಗೆಸೋದ್ರಲ್ಲಿ ನಿರ್ದೇಶಕರು ಸೋತ್ರ ಅಥವಾ ಪ್ರಜ್ವಲ್ ಸೋತ್ರ ಅನ್ನೋದು ಅನುಮಾನ ಕೂಡ ನಮ್ಗೆ ಬರುತ್ತೆ. ಇನ್ನು ಚಿತ್ರದ ಪ್ರಮುಖ ಘಟ್ಟ ಕ್ಲೈಮ್ಯಾಕ್ಸ್, ಕಂಬಳದ ಓಟ. ಇದನ್ನ ಬಹಳ ಪ್ರೇಕ್ಷಕರು ನಿರೀಕ್ಷೆಯಿಂದ ಕಾಯ್ತಿರ್ತಾರೆ. ಆದ್ರೆ ಇಲ್ಲೂ ಕೂಡ ನಿರಾಸೆ ಆಗುತ್ತೆ. ಯಾಕಂದ್ರೆ ಕಾಂತಾರ ಮತ್ತಿತರ ಕನ್ನಡ ಸಿನಿಮಾಗಳಲ್ಲಿ ಕಂಬಳವನ್ನ ನೋಡಿದಂತವ್ರಿಗೆ ಆ ವೈಭವ ಇಲ್ಲಿ ಕಾಣಿಸೋದಿಲ್ಲ. ಅಷ್ಟೇ ಅಲ್ಲ, ಪ್ರಜ್ವಲ್ ಜಾಗದಲ್ಲಿ ರಾಜ್ಬಿ ಶೆಟ್ಟಿ ಕಂಬಳವನ್ನ ಓಡಿಸೋದು ಕೂಡ ನಿರಾಶೆನ ಉಂಟು ಮಾಡುತ್ತೆ. ಇನ್ನೊಂದು ಮೈನಸ್ ಪಾಯಿಂಟ್ ಅಂದ್ರೆ ಪ್ರಜ್ವಲ್ ದೇವರಾಜ್ಗೆ ಕೊಟ್ಟಿರುವಂತ ಡಬ್ಬಿಂಗ್ ವಾಯ್ಸ್ ಏನಿದೆಯಲ್ಲ, ಅದು ಮಿಸ್ ಮ್ಯಾಚ್ ಆಗ್ತಾ ಇರೋದು. ಮತ್ತೆ ಇದರಲ್ಲಿ ಮುಖ್ಯವಾಗಿ ಒಂದು ಪ್ರಮುಖವಾದಂತ ಪಾತ್ರದಲ್ಲಿ, ಇಡೀ ಸಿನಿಮಾದಲ್ಲಿ ಹೈಲೈಟ್ ಆಗಿರೋದು ಮತ್ತೆ ಪ್ರಮುಖವಾದಂತ ಪಾತ್ರದಲ್ಲಿ ನಟಿಸಿರೋದು ಮಿತ್ರ ಅವರು. ಅದು ಮಹಾಬಲನ ಪಾತ್ರ. ಅದೇ ಈ ಚಿತ್ರದ ಒಂದು ರೀತಿಯಲ್ಲಿ ಜೀವಾಳ ಆಗಿ ಕೊನೆಗೆ ಉಳ್ಕೊಳ್ಳುತ್ತೆ. ಅವರು ಒಂದು ಕಂಬಳದ ಮೇಲಿನ ಪ್ರೀತಿ ಇದೆಯಲ್ಲ, ಕಂಬಳದ ಕೋಣಗಳ ಮೇಲಿನ ಪ್ರೀತಿ ಬಹಳ ಭಾವನಾತ್ಮಕವಾಗಿ ಆ ಚಿತ್ರದಲ್ಲಿ ತಗೊಂಡ್ ಬಂದಿದ್ದಾರೆ. ಅದು ಅವರ ನಟನೆ, ಮಿತ್ರ ಅವರ ನಟನೆ ಚಿತ್ರದ ಹೈಲೈಟ್ ಅಂತಾನೆ ಹೇಳ್ಬಹುದು. ನೆಗೆಟಿವ್ ರೋಲ್ ನಲ್ಲಿ ಆದಿಶೇಷನ ಪಾತ್ರದಲ್ಲಿ ರಮೇಶ್ ಇಂದ್ರ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ತಾಂತ್ರಿಕ ಗುಣಮಟ್ಟವನ್ನ ನೋಡಿದಾಗ ಅಲ್ಲಿ ಸಿನಿಮಾಟೋಗ್ರಫಿ ಮತ್ತು ಮ್ಯೂಸಿಕ್ ಗಮನವನ್ನ ಸೆಳೆಯುತ್ತೆ. ಸಿನಿಮಾಟೋಗ್ರಾಫರ್ ಅಭಿಮನ್ಯು ಸದಾನಂದನ್ ಇವರು ತಮ್ಮ ಕ್ಯಾಮರಾ ಕೈ ಚಳಕದಿಂದ ಬಹಳ ಕಣ್ಣಿಗೆ ಮುದ ನೀಡೋ ಹಾಗೆ ಆ ಕರಾವಳಿ ಸೌಂದರ್ಯವನ್ನ ಸೆರೆ ಹಿಡಿದಿದ್ದಾರೆ. ಅಂದ್ರೆ ಆ ಚಿತ್ರದಲ್ಲಿ ಒಂದು ಆ ಕರಾವಳಿಯ ಪರಿಸರ, ಆ ಮಳೆ ಮತ್ತು ಅಲ್ಲಿನ ಮನೆಗಳು, ಅವರ ಆಚರಣೆ, ಸಂಪ್ರದಾಯ, ಇವೆಲ್ಲವನ್ನು ಕೂಡ ತುಂಬಾ ಸೊಗಸಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನಿರ್ದೇಶಕರ ಖಂಡಿತ ಅವರ ಒಂದು ಕೊಡುಗೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮ್ಯೂಸಿಕ್, ಸಚಿನ್ ಬಸ್ರೂರ್ ಅವರ ಸಂಗೀತ, ಹಿನ್ನೆಲೆ ಸಂಗೀತ ಮುದ ನೀಡುತ್ತೆ ನಿಜಾನೇ, ಆದ್ರೆ ಕೆಲವು ಕಡೆ ತುಂಬಾ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ, ಓವರ್ಲ್ಯಾಪ್ ಆಯ್ತು ಅನ್ಸುತ್ತೆ, ಡಾಮಿನೇಟ್ ಮಾಡ್ತಿದ್ಯಾ ಅಂತ ಕೂಡ ಅನ್ಸುತ್ತೆ. ಒಳ್ಳೆಯ ಕತೆ, ಕರಾವಳಿಯ ಒಂದು ಭಾಷಾ ಸೊಗಡು, ಮತ್ತೆ ಅಲ್ಲಿನ ಪರಿಸರ ಸೌಂದರ್ಯ, ಅಲ್ಲಿನ ಜನಜೀವನ, ಇವೆಲ್ಲವನ್ನ ಬಹಳ ಸುಂದರವಾಗಿರುವಂತ ಅಂಶಗಳು ಇರುವಂತ ಒಂದು ಕತೆ. ಆ ಸಿನಿಮಾ ಕೂಡ ಹಾಗೆ ಮೂಡಿ ಬಂದಿದ್ರೆ ಬಹುಶಃ ಪ್ರೇಕ್ಷಕರು ಅದಕ್ಕೆ ಫಿದಾ ಆಗ್ತಿದ್ರು ಅಂತ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಮಿಸ್ ಹೊಡ್ತಿದ್ದು ಬಹಳ ನಿರಾಶೆಯನ್ನು ಉಂಟು ಮಾಡುತ್ತೆ. ಸ್ನೇಹಿತರೆ, ನೀವು ಕೂಡ ಈ ಸಿನಿಮಾನ ನೋಡಿದ್ರೆ ನಿಮ್ಗೇನ್ ಅನಿಸ್ತು, ನಿಮ್ಮ ಅಭಿಪ್ರಾಯ ಏನು, ನನ್ನ ವಿಮರ್ಶೆ ಸರಿಯಾಗಿದ್ಯಾ, ಅದನ್ನ ನನಗೆ ದಯವಿಟ್ಟು ತಿಳಿಸಿ. ಯಾಕಂದ್ರೆ ಇದು ನನಗೆ ವಿಮರ್ಶೆ ಮಾಡೋದಕ್ಕೆ ಮತ್ತಷ್ಟು ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.